ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಈ ದಿವಸ ನಾವು ಈಗೇನು ರಾಜ್ಯ ಸರ್ಕಾರದವರು ಚುನಾವಣಾ ನಮ್ಮ ಈ ಹಾಲಿ ಅವಧಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಏನು ಮುಗಿತಾ ಇದೆ ಆ ಅವಧಿಯ ನಂತರದ ದಿನಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಅದೇ ನಮ್ಮ 93ರ ಕಾಯ್ದೆ 8 ಉಪ ಪ್ರಕರಣದಲ್ಲಿ 1ರ ಪ್ರಕರಣದಲ್ಲಿ ಆಡಳಿತ ಅಧಿಕಾರಿಗಳಕ್ಕಿಂತ ಮುಂಚೆನೇ 1ನೇ ಪ್ರಕರಣದ ಸಂಬಂಧಪಟ್ಟಂಗೆ ಹಾಲಿ ಇರುವ ಗ್ರಾಮ ಪಂಚಾಯಿತಿ ಸದಸ್ಯರನ್ನೇ 6 ತಿಂಗಳವರೆಗೆ ಮುಂದುವರಿಸೋದಕ್ಕೆ ಅವಕಾಶ ಇದೆ. ಅದನ್ನು ಪರಿಗಣನೆಗೆ ತೆಗೆದುಕೊಂಡು ರಾಜ್ಯ ಸರ್ಕಾರ ಆಡಳಿತಾಧಿಕಾರಿಗೆ ನೇಮಕವನ್ನು ಕೈಬಿಟ್ಟು ಇನ್ನು ಹಾಲಿ ಸದಸ್ಯರನ್ನೇ 6 ತಿಂಗಳವರೆಗೆ ಮುಂದುವರಿಸಬೇಕು ಅನ್ನೋ ಮೊದಲನೇ ಬೇಡಿಕೆ. ಎರಡನೇದಾಗಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೋ ಅನಾಮಿಕ ವ್ಯಕ್ತಿಗಳು ಬಂದುಬಿಟ್ಟು ಸಪ್ಲೈ ಅಂತೇಳಿ 1ಕ್ಕೆ 4 ಪಟ್ಟು ಏನು ಸಾಮಗ್ರಿಗಳನ್ನು ಇಳಿಸಿ ಹೋಗ್ತಾ ಇದ್ದಾರೆ. ಅದರ ಮೇಲೆ ಕ್ರಮ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳನ್ನು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಈ ತಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಹೇಮಾ ಮಂಜುನಾಥ್ ಅಂತೇಳಿ. ನಾನು ಶ್ರೀಧರಗಡ್ಡೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ರಾಜ್ಯ ಖಜಾಂಚಿ ಕೂಡ ಇದ್ದೀನಿ. ನಾವು ಇಲ್ಲಿ ಮುಖ್ಯ ಇವತ್ತು ಪತ್ರಿಕಾ ಪ್ರಕಟಣೆ ಮಾಡಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಈಗ ನಮ್ಮ ಅಧಿಕಾರಾವಧಿ ಈ ತಿಂಗಳಲ್ಲಿ ಮುಗಿಯುತ್ತೆ. ಅದಕ್ಕೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಆದರೆ ಕಾಯ್ದೆ ಪ್ರಕಾರ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ನೇ ಮುಂದುವರಿಸುವಂಥ ಒಂದು ಅವಧಿ ಇದು ಸಮಯ ಕೂಡ ಇದ್ದು, ಅದಕ್ಕೆ ನಾವು ಅದನ್ನು ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಆ ಮನವಿಗೆ ಹೋಗೊಟ್ಟು ನಮ್ಮನ್ನು ಈ ಸರ್ಕಾರ ನಾಳೆ ಒಂದು ಮೀಟಿಂಗ್ ಇದೆ, ಅದರಲ್ಲಿ ಏನು ಡಿಸಿಷನ್ ತಗೊಳ್ತಾವೋ ನೋಡಿಕೊಂಡು ನಾವು ಮುಂದಿನ ಕ್ರಮವನ್ನು ತಗೋಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೀವಿ. ಮತ್ತು ಅದು ಅಲ್ಲದೆ ಮಧ್ಯವರ್ತಿಗಳು ಬಂದು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಈ ನಮ್ಮ ಬಳ್ಳಾರಿ ತಾಲೂಕಲ್ಲಿ 3 ಪಂಚಾಯಿತಿಗಳಿಗೆ ಎಲ್ಲ ಒಂದು ಕಲಿಕಾ ಕೇಂದ್ರದ ಸಾಮಗ್ರಿಗಳನ್ನು ಇಒ ಮತ್ತು MLA ಕಡೆಯವರು ಸೇರಿ ಅದನ್ನು ಪರ್ಚೇಸ್ ಮಾಡಿದ್ದಾರೆ. ಆದರೆ ನಮ್ಮ ನಿಯಮದ ಪ್ರಕಾರ ಏನು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ತೀರ್ಮಾನ ಕೈಗೊಳ್ಳಬೇಕಾಗಿತ್ತು. ಆದರೆ ಇವರು ಡೈರೆಕ್ಟಾಗಿ ಅವರೇ ಪರ್ಚೇಸ್ ಮಾಡಿ ನಮ್ಮ ಸಾಮಗ್ರಿಗಳೆಲ್ಲ ತಂದಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಕಳಪೆ ಸಾಮಗ್ರಿಗಳಿದ್ದಾವೆ ಮತ್ತು ಅದಕ್ಕೆ 4 ಪಟ್ಟು ಹೆಚ್ಚು ಬೆಲೆ ಇದೆ ಅದನ್ನು ನಮೂದಿಸಿದ್ದಾರೆ. ಹಾಗಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ. ಇದಕ್ಕೆ ಪೇಮೆಂಟ್ ಕೂಡ ಮಾಡಿಲ್ಲ. ಇದಕ್ಕೆ ಸೂಕ್ತ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.